ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇದೇ ಮೊದಲನೇ ಬಾರಿಗೆ ಈ ಥರ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅನ್ನೋದು ಅಪ್ಲೋಡ್ ಅನ್ನೋದು ಮಾಡ್ತಾಯಿದ್ದೀನಿ. ಏನು ಇವತ್ತಿನ ವಿಶೇಷ ಅಂದರೆ, ನಾನು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೊಮ್ಮನಹಳ್ಳಿಗೆ ಫ್ಲೈಓವರ್ ಮೇಲ್ಗಡೆ ಹೋಗ್ತಾ ಇರಬೇಕಾದ್ರೆ ನಡೆದಿರೋವಂಥ ಘಟನೆ ಇದು. ನಾನು ಆ್ಯಕ್ಚುಲಿ ಕೂಡ್ಲಗೇಟು ಬಿಟ್ಟು ಸ್ವಲ್ಪ ಮುಂದ್ಗಡೆಗೆ ಹೋಗ್ತಾ ಇರಬೇಕಾದ್ರೆ ನಿಯರ್ ಬೈ ಬೊಮ್ಮನಹಳ್ಳಿ ಗಾರಬೇವಪಾಳ್ಯ ಮಧ್ಯದಲ್ಲಿ ಒಬ್ಬರು ಸಹಾಯ ಅನ್ನೋದು ಮಾಡ್ತಾಯಿದ್ರು. ನಾನು ಹೋಗ್ತಾ ಇರೋ ಟೈಮಲ್ಲಿ ಅವ್ರಿಗೊಂದು ಟ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ, ಬಟ್ಟು ಟ್ಯಾಂಕ್ಸ್ ಹೇಳೋಣ ಅನ್ನೋ ರೀತಿಯಲ್ಲಿ ನಾನಿವಾಗ ಈ ವಿಡಿಯೋ ನಿಮಗೆ ತೋರಿಸ್ಬಿಟ್ಟು ಅವ್ರಿಗೊಂದು ಟ್ಯಾಂಕ್ಸ್ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಈ ವಿಡಿಯೋ ಅನ್ನೋದು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಅನ್ನೋದು ಮಾಡ್ತಾಯಿದ್ದೀನಿ. ಈಗ ಬನ್ನಿ, ಅವರು ಮುಂದೆ ಅನ್ನೋದು ಹೋಗ್ತಾ ಇದ್ದಾರೆ, ನೋಡೋಣ ಅವ್ರು ಯಾವ ರೀತಿ ಸಹಾಯ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ನೋಡಿ, ಈಗ ಲೆಫ್ಟ್ ಸೈಡಿಗೆ ಅಲ್ಲೊಂದು ಮುಂದ್ಗಡೆ ಒಂದು ಕಾರ್ ಹೋಗ್ತಾ ಇತ್ತಲ್ವ, ಆ ಕಾರ್ ಮುಂದ್ಗಡೆ ಒಬ್ಬರು ಬೈಕಲ್ಲಿ ಒಂದು ಲೇಡಿ ಅನ್ನೋದಿದ್ದಾರೆ, ಅವ್ರಿಗೊಬ್ಬರು ಸಪೋರ್ಟ್ ಮಾಡ್ತಾ ಬೈಕ್ ಏನು ಕೆಟ್ಟೋಗಿದೆ ಅನಿಸುತ್ತೆ ಫ್ಲೈಓವರ್ ಮೇಲ್ಗಡೆ. ಅವರು ಸ್ವಲ್ಪ ಅಂದರೆ ಗಾಡಿನ ತಳ್ಕೊಂಡು ಹೋಗಿ ಸಹಾಯ ಅನ್ನೋದು ಮಾಡ್ತಾ ಇದ್ದಾರೆ. ಅವ್ರಿಗೆ ಮೇಲ್ಗಡೆ ಫ್ಲೈಓವರ್ ಮೇಲ್ಗಡೆ ಗಾಡಿ ಕೆಟ್ಟೋಗ್ಬಿಟ್ರೆ ಈ ಕಡೆಗೆ ಬರಬೇಕಂದ್ರೂ ಹೆಚ್ಚು ಕಡಿಮೆ 6 ಕಿಲೋಮೀಟ್ರ್ ಆಗುತ್ತೆ, ಆ ಕಡೆಗೆ ಹೋಗ್ಬೇಕಂದ್ರೂ 6 ಕಿಲೋಮೀಟ್ರ್ ಆಗುತ್ತೆ. ಟೋಟಲ್ 12 ಕಿಲೋಮೀಟ್ರ್ ಫ್ಲೈಓವರ್ ಇರೋದು. ನೋಡಿ, ಆ ವ್ಯಕ್ತಿ ಅನ್ನೋದು ಅವ್ರಿಗೆ ಸಹಾಯ ಅನ್ನೋದು ಮಾಡ್ತಾ ಇದ್ದಾರೆ. ಅವ್ರಿಗೆ ಆ ಟೈಮಲ್ಲಿ ನಾನು ಟ್ಯಾಂಕ್ಸ್ ಅನ್ನೋದು ಹೇಳೋಕ್ಕಾಗಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಟ್ಯಾಂಕ್ಸ್ ಹೇಳೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಅನ್ನೋದು ಮಾಡ್ತಾಯಿದ್ದೀನಿ. ಸಪೋಸ್ ನಿಮ್ಮಲ್ಲಿ ಯಾರನ್ನೋ ಒಬ್ಬರು ಆ ರೀತಿ ಮಾಡಿದರೆ, ಆ ರೀತಿ ಘಟನೆ ಇದ್ದರೆ ನನ್ನ ಹತ್ರ ಅಲ್ಲೊಂದು ಹಂಚ್ಕೋರಿ. ಓಕೆ ಫ್ರೆಂಡ್ಸ್, ಸಹಾಯ ಅನ್ನೋದು ಎಲ್ಲರಿಗೂ ಯಾವಾಗೂ ಮಾಡ್ತಾಯಿರಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.